ಇಂಡಸ್ ವ್ಯಾಲಿಯಿಂದ ಕುಕ್ವೇರ್ ಸೆಟ್ನ ಆರ್ಡರ್ ಮಾಡಿದ್ದೆ. ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಆಸೆ ಇತ್ತು ನನಗೆ ಇಂಡಸ್ ವ್ಯಾಲಿಯಿಂದ ಒಂದಷ್ಟು ಕುಕ್ವೇರ್ ಸೆಟ್ನೆಲ್ಲ ತರಿಸ್ಕೋಬೇಕು ಅಂತ. ಸೊ ಫೈನಲಿ ಇವಾಗ ತರಿಸ್ಕೊಂಡಿದ್ದೀನಿ. ಸೊ ಬನ್ನಿ ಯಾವ್ಯಾವುದೆಲ್ಲ ತರಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟಿಗೆ ಬಂದ್ಬಿಟ್ಟು ಈ ಒಂದು ಐರನ್ ಬಾಂಡ್ಲಿ ಇದು. ಸೊ ಇದರೊಳಗೆ ನಾವು ತುಂಬಾ ಡಿಶಸ್ನ ಮಾಡ್ಕೊಳ್ಬೋದು. ಇನ್ಫ್ಯಾಕ್ಟ್ ಹೇಳಬೇಕಂತಂದರೆ ಈ ರೀತಿಯಾಗಿ ಐರನ್ ಕಡಾಯಿನ ಯೂಸ್ ಮಾಡಿಕೊಂಡು ನಾವು ಅಡುಗೆಗಳನ್ನ ಕುಕ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಬಾಡಿಗೆ ಐರನ್ ಅಂಶ ಏನು ಸಿಗಬೇಕು ಅದು ಕೂಡ ಸಿಗುತ್ತೆ. ಜೊತೆಗೆ ಹೆಲ್ತ್ ವೈಸ್ ಕೂಡ ಕಂಪ್ಯಾರಿಟಿವ್ಲಿ ನಾನ್ ಸ್ಟಿಕ್ಕಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಐರನ್ ತವಾ ಅಥವಾ ಐರನ್ ಕಡಾಯಿನ ಯೂಸ್ ಮಾಡೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಟ್ ಇಂಡಸ್ ವ್ಯಾಲಿ ಕಡೆಯಿಂದ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಚೆನ್ನಾಗಿದೆ ಕ್ವಾಲಿಟಿ, ಈ ರೀತಿಯಾಗಿ ಬಂದಿದೆ. ಸೊ ಈ ಒಂದು ಕಡಾಯಿನ ಆರ್ಡರ್ ಮಾಡ್ಕೊಂಡಿದ್ದೀನಿ. ದೆನ್ ನೆಕ್ಸ್ಟು ಇದು ಬಂದು ಒಗ್ಗರಣೆ ಹಾಕೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಇವನ್ ಇದು ಕೂಡ ಐರನ್ದನೇ. ಸೊ ಈ ರೀತಿಯಾಗಿ ಬರುತ್ತೆ. ವೆಯ್ಟ್ ಅಂತೂ ಸಖತ್ತಾಗಿದೆ, ತುಂಬಾ ಭಾರವಾಗಿದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಹ್ಯಾಂಡಲ್ ಇರೋದ್ರಿಂದ ಕೂಡ ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕೈಯೇನು ಸುಡುತ್ತೆ ಅನ್ನೋ ಭಯ ಇರಲ್ಲ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದ್ರದ್ದು ಕೂಡ. ಸೊ ಇದೊಂದು ಐರನ್ ಪ್ಯಾನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದಂತೂ ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ ಆಲ್ಮೋಸ್ಟ್ ಹೇಳಬೇಕಂತಂದರೆ ಒಂದು 5 kg ಇದೆ ಅಂತ ಅಂದ್ಕೊಳ್ತೀನಿ. 5 kgಗಿಂತ ಇನ್ನೂ ಜಾಸ್ತಿನೇ ಇರ್ಬೋದು. ಸಖತ್ತು ವೆಯ್ಟ್ ಇದೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತಳ ತುಂಬ ದಪ್ಪ ಇರೋದ್ರಿಂದ ಎಸಿದೋಗೋದು ಆ ಥರದ್ದೆಲ್ಲ ಆಗಲ್ಲ. ನಾನು ಇವಾಗ ಇದನ್ನು ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕುಕ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪರ್ಸ್ನಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ತವಾ ಅಂತೂ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ಕೊಳ್ತಾನೆ ಇರ್ತೀವಿ. ಪ್ರತಿನಿತ್ಯ ಏನಾದರೂ ಒಂದು ಅಡುಗೆಗಂತೂ ಇದು ಯೂಸ್ ಆಗುತ್ತೆ. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ. ಸೊ ಈ ರೀತಿಯಾಗಿ ಇದೆ, ತುಂಬಾ ಇಷ್ಟ ಆಯಿತು. ಸೊ ಎಲ್ಲ ಪ್ರಾಡಕ್ಟ್ಗಳು ನಾನು ಯಾಕೆ ತರಿಸ್ಕೊಂಡಿದ್ದೀನಿ ಅಲ್ವಾ, ಎಲ್ಲನೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಯೂಸ್ ಮಾಡ್ತಾ ಮಾಡ್ತಾ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ತುಂಬ ದಿನದಿಂದ ಆಸೆ ಪಟ್ಟು ನಾನು ಇವೆಲ್ಲದನ್ನು ತರಿಸ್ಕೊಂಡಿರೋ ಅಂಥದ್ದು. ಇಂಡಸ್ ವ್ಯಾಲಿ ಪ್ರೀ ಸೀಸನ್ಡ್ ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ ಬಂದ್ಬಿಟ್ಟು ಕಾಂಬೋ ಪ್ಯಾಕ್ನಲ್ಲಿ ಬರುತ್ತೆ. ಯಾವುದೆಲ್ಲ ಅಂತ ಅಂದರೆ ತವಾ, ಫ್ರೈ ಪ್ಯಾನ್, ಓಕ್ ಮಾಡೆಲ್ ಕಡಾಯಿ, ತಡ್ಕಾ ಪ್ಯಾನ್. ಸೊ ಇಷ್ಟು ಬರುತ್ತೆ ಅಂತ ಹೇಳ್ಬೋದು. ಕ್ಯಾಸ್ಟ್ ಐರನ್ ತವಾ ಬಂದ್ಬಿಟ್ಟು ಬೆಸ್ಟ್ ಕಂಪೇರ್ ಟು ಕೆಮಿಕಲ್ ಕೋಟೆಡ್ ನಾನ್ ಸ್ಟಿಕ್ ತವಾ. ಯಾಕೆ ಅಂತ ಅಂದರೆ ನಾನ್ ಸ್ಟಿಕ್ ತವಾನ ಅಥವಾ ನಾನ್ ಸ್ಟಿಕ್ ಕಡಾಯಿನ ಯೂಸ್ ಮಾಡಿಕೊಂಡು ನಾವು ಅಡುಗೆನ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನೂ ಇಲ್ಲ. ಇನ್ನೂ ಹೆಚ್ಚಾಗಿ ನಮಗೆ ಅದು ಇದು ರೋಗಗಳೇ ಬರೋದು ಜಾಸ್ತಿ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಈ ರೀತಿಯಾಗಿ ಐರನ್ ತವಾ ಅಥವಾ ಕಡಾಯಿನ ಯೂಸ್ ಮಾಡಿಕೊಂಡು ನಾವು ಕುಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಾಡಿಗೆ ಐರನ್ ಅಂಶ ಕೂಡ ಸಿಗುತ್ತೆ. ಸೊ ನಾವು ಕೂಡ ಹೆಲ್ತಿಯಾಗಿರ್ತೀವಿ ಅಂತ ಹೇಳ್ಬೋದು. ಹಾಗೆಯೇ ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು. ಹಾಗೆ ಚಪಾತಿನ ಮಾಡ್ತಾಯಿದ್ದೀನಿ. ಸೊ ವೈ ನಾಟ್ ನಾನು ಇದನ್ನೇ ಯೂಸ್ ಮಾಡಿಕೊಂಡು ಇವತ್ತು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ಕೋಬೋದಲ್ಲ ಅಂತ ಅಂದ್ಕೊಂಡು ಮಾಡ್ತಾ ಇರೋ ಅಂಥದ್ದು. ಸೊ ಫಸ್ಟ್ ನಾನು ಫ್ರೈ ಪ್ಯಾನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಅದಾದಮೇಲೆ ಮಾಮೂಲಿ ನಾವು ಯಾವ ರೀತಿಯಾಗಿ ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನೆಲ್ಲ ಹಾಕ್ತೀವಿ, ಅದೇ ಥರನೇ ಸೇಮ್ ನಾನು ಅಡುಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ ಸಪ್ರೇಟಾಗಿ ಐರನ್ ತವಾ ಮತ್ತು ಕಡಾಯಿನ ಸೀಸನಿಂಗ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಪ್ರೀ ಸೀಸನ್ಡ್ ಆಗಿರೋದ್ರಿಂದ ನಾವು ಆರಾಮಾಗಿ ವಾಶ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪಿನ ಪಲ್ಯನ ನೀವು ನಂಬ್ತಿರೋ ಅಲ್ವೋ ಆಲ್ಮೋಸ್ಟ್ ಒಂದು 10 ನಿಮಿಷದಲ್ಲೆಲ್ಲ ಮಾಡೇಬಿಟ್ಟೆ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾನು ಅಡುಗೆನೂ ಕೂಡ ಮಾಡಿ ಮುಗಿಸ್ಕೊಂಡೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ರಾತ್ರಿ ಊಟಕ್ಕೆ ಮೆಂತ್ಯ ಸೊಪ್ಪಿನ ಪಲ್ಯ ಅಂತೂ ರೆಡಿ ಮಾಡಿಕೊಂಡೆ. ಇವಾಗ ಚಪಾತಿ ಬೇಯಿಸೋಣ ಅಂತ ಅಂದ್ಬಿಟ್ಟು ಇಂಡಸ್ ವ್ಯಾಲಿ ಅವರ ಪ್ರೀ ಸೀಸನ್ಡ್ ತವಾನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ದಿನ ನಾನು ಯೂಸ್ ಮಾಡಿರೋ ಅಂತಹ ಎಲ್ಲ ತವಾಗೆ ಕಂಪೇರ್ ಮಾಡಿದ್ರೆ ಐರನ್ ತವಾ ಒಂದು ಸ್ವಲ್ಪ ಬೇಗನೂ ಕೂಡ ಬಿಸಿ ಆಗುತ್ತೆ. ಜೊತೆಗೆ ಟೇಸ್ಟ್ ವೈಸ್ ಅಂತೂ ಖಂಡಿತ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ನಮಗೆ ಅಂತ ಚಪಾತಿನ ಮಾಡ್ಕೊಂಡಿದ್ದೆ. ಇನ್ನು ಅಪ್ಪುಗೆ ಅಂತ ಅಂದ್ಬಿಟ್ಟು ಅಪ್ಪು ದೋಸೆನ ಕೇಳ್ತಿದ್ದ. ಇಂಡಸ್ ವ್ಯಾಲಿ ಐರನ್ ತವಾನ ಯೂಸ್ ಮಾಡಿಕೊಂಡು ದೋಸೆನ ಕೂಡ ಮಾಡಿದೆ. ಸೊ ನೋಡ್ಬೋದು ಯಾವ ರೀತಿಯಾಗಿ ದೋಸೆ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು.
ಸೊ ನಿಮಗೂ ಏನಾದರೂ ಇಂಡಸ್ ವ್ಯಾಲಿ ಪ್ರೀ ಸೀಸನ್ ಕ್ಯಾಸ್ಟ್ ಐರನ್ ಕುಕ್ವೇರ್ ಸೆಟ್ ಬೇಕು ಅಂತ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋನಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಡಕ್ಟ್ನ ಬೈ ಮಾಡಿದ್ರೆ 12% ಡಿಸ್ಕೌಂಟ್ ಸಿಗುತ್ತೆ. ಸೊ ನಾನು ಚಪಾತಿ ಹಾಗೆಯೇ ದೋಸೆ ಎರಡೂ ಕೂಡ ಕಾಸ್ಟ್ ಐರನ್ ತವಾನಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಎರಡೂ ಕೂಡ ತುಂಬಾ ಚೆನ್ನಾಗಿ ಕುಕ್ ಆಯಿತು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ದೋಸೆ ತುಂಬಾ ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ ನೋಡ್ಬೋದು. ಸೊ ನಿಮಗೂ ಕೂಡ ಏನಾದರೂ ಇಂಡಸ್ ವ್ಯಾಲಿ ಅವರ ಕುಕ್ವೇರ್ ಸೆಟ್ ಬೇಕು ಅಂತ ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಸೊ ಇವತ್ತು ಶನಿವಾರ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಪಾಪುಗೆ ಮತ್ತು ಅಪ್ಪುಗೆ ಇಬ್ಬರೂ ಕರ್ಕೊಂಡು ಹೋಗ್ಬಿಟ್ಟು ಪುಷ್ಯ ನಕ್ಷತ್ರ ಅಲ್ವಾ, ಇವತ್ತು ಆಯುರ್ವೇದಿಕ್ ಶಾಪಲ್ಲಿ ಸ್ವರ್ಣಬಿಂದು ಪ್ರಾಶನ ಇದೆ. ಸೊ ಹಾಗಾಗಿ ಹೋಗಿ ಹಾಕ್ಸ್ಕೊಂಬರೋಣ ಅಂತ ಪಪ್ಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪಾಪನು ಕೂಡ ಅಳ್ತಿದ್ದಾಳೆ, ಶೆಕೆ ಸಖತ್ತು ಶೆಕೆ, ಅದರಲ್ಲೂ ಫ್ಯಾನ್ ಹಾಕ್ಕೊಂಡಿದ್ರು ನಮ್ಮ ಮನೆಯಲ್ಲಿ ಶೆಕೆ ಆಗ್ತಾ ಇರುತ್ತೆ. ಸೊ ಈಗ ಹೋಗೋಣ, ಟೈಮ್ ಆಗಿದೆ ಆಗಲೇ. ಓನಪ್ಪ ಇಲ್ಲೂ ಈ ಥರ ಸ್ವೆಡಲ್ ಮಾಡಿಬಿಟ್ಟಿದ್ದೀನಲ್ಲ, ಅದಕ್ಕೆ ಅವಳಿಗೆ ಶೆಕೆಗೆ ಆಗ್ತಾ ಇಲ್ಲ. ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಲೊಕೇಶನ್ ಹಾಕ್ಕೊಂಡು ನಾನು ಅಪ್ಪುನ ಮತ್ತು ಪಾಪುನ ಇಬ್ಬರೂ ಕೂಡ ಕರ್ಕೊಂಡು ಬಂದಿದ್ದು. ಫಸ್ಟಿಗೆ ನಾವು ಬೇರೆ ಕಡೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿತ್ತು. ಅವ್ರು ಹೇಳ್ತಾರೆ ನಾಳೆ ಬನ್ನಿ ಅಂತ ಅಂದ್ಬಿಟ್ಟು. ಅದು ನೋಡಿದ್ರೆ ಪುಷ್ಯ ನಕ್ಷತ್ರ ಇವತ್ತೇ ಇದ್ದಿದ್ದು, ಅಂದರೆ ಸ್ಯಾಟರ್ಡೇ ಇದ್ದಿದ್ದು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಬೇಡ ಇವತ್ತಿನ ದಿನವೇ ಹಾಕ್ಸ್ಬಿಡೋಣ, ಸುಮ್ಮನೆ ಯಾಕೆ ನಾಳೆ ಅಂತ. ಅಷ್ಟೊತ್ತಿಗಾಗಲೇ ಪುಷ್ಯ ನಕ್ಷತ್ರ ಮುಗ್ದೋಗ್ಬಿಟ್ಟಿರುತ್ತೆ. ಇನ್ನು ಅವತ್ತಿನ ದಿನ ಅಂದರೆ ಮುಗ್ದೋದ್ಮೇಲೆ ಏನು ಸ್ವರ್ಣಬಿಂದು ಪ್ರಾಶನ ಹಾಕಿಸಿ ಯೂಸ್ ಇಲ್ಲ. ಸೊ ಪುಷ್ಯ ನಕ್ಷತ್ರದ ದಿನ ಹಾಕ್ಸಿದ್ರೇ ಬೆಸ್ಟ್ ಅಂತ ಅಂದ್ಬಿಟ್ಟು ನೋಡೋವಾಗ ನನಗೆ ನಮ್ಮ ಮನೆ ನಿಯರ್ ಬೈಗೆ ಗೂಗಲ್ ಹಾಕಿ ಚೆಕ್ ಮಾಡಿದಾಗ ನಿಯರ್ ಅಯ್ಯಪ್ಪ ಟೆಂಪಲ್ ಹತ್ರ ಸಿಕ್ತು. ಸರಿ ಅಂತ ಅಪ್ಪುನ ಪಾಪುನ ಇಬ್ಬರೂ ಕೂಡ ಕರ್ಕೊಂಡು ಬಂದಿದ್ದೀವಿ ಇಲ್ಲಿಗೇನೆ. ಸೊ ಹೋಗಿದ ತಕ್ಷಣ ಫಸ್ಟಿಗೆ ಅಪ್ಪು ವೆಯ್ಟ್ ಎಲ್ಲ ಚೆಕ್ ಮಾಡಿಸಿದ್ರು. ಅದಾದಮೇಲೆ ಇವಾಗ ಸ್ವರ್ಣಬಿಂದು ಪ್ರಾಶನ ಹಾಕಿಸ್ತಾ ಇದ್ದಾರೆ. ಇನ್ನು ಪಾಪುಗೆ ಬಂದು ಇವಾಗಲೇ ಬೇಡ, ನೆಕ್ಸ್ಟ್ ಮಂತಿಂದ ಹಾಕೋಣ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಎವ್ರಿ ಮಂತ್ ಕೂಡ ಪುಷ್ಯ ನಕ್ಷತ್ರ ಬರುತ್ತೆ, ಅವತ್ತಿನ ದಿನ ನಿಮ್ಮ ಮಕ್ಳಿಗೂ ಕೂಡ ಸ್ವರ್ಣಬಿಂದು ಪ್ರಾಶನ ಹಾಕ್ಸೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ, ಇಮ್ಯುನಿಟಿ ಬಿಲ್ಡ್ ಆಗುತ್ತೆ, ಮಕ್ಕಳ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಆವಾಗವಾಗ ಹುಷಾರು ತಪ್ಪೋದು ಇದು ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನನ ಹಾಕ್ತಾರೆ. ಸೊ ಇವಾಗ ಅಪ್ಪುಗೆ ಕೂಡ ಹಾಕ್ಸಿದ್ದಾಯಿತು. ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟು ಆಯಿತು ಅಂತ ಅಂದರೆ 150 ರುಪೀಸ್ ತೊಗೊಂಡ್ರು ಅಷ್ಟೇನೆ. ಎವ್ರಿ ಮಂತ್ ಕೂಡ ನಾವು ಹಾಕ್ಸ್ಬೋದು. ಮಕ್ಕಳಿಗೆ 15 ವರ್ಷ ಆಗೋವರೆಗೂ ಕೂಡ ಎವ್ರಿ ಮಂತ್ ಹಾಕ್ಸಿದ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಈಗ ಪಾಪುಗೇನು ಹಾಕ್ಸ್ಲಿಲ್ಲ. ಸೊ ಪಾಪುಗೆ ನೆಕ್ಸ್ಟ್ ಮಂತಿಂದ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಪಪ್ಪ ಅವ್ರಿಗೊಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆ ಇಲ್ಲಿ ಕೇಳ್ಕೊತಾ ಇದ್ರು, ಆಯುರ್ವೇದಿಕಲ್ಲಿ ಏನಾದರೂ ಮೆಡಿಸಿನ್ ಇದೆಯಾ ಅಂತ ಅಂದ್ಬಿಟ್ಟು. ಇನ್ನು ಅದಾಗಿದ್ಮೇಲೆ ನಾವು ಕೂಡ ಹೊರಡ್ತಾ ಇದ್ದೀವಿ ಮನೆಗೆ. ನಾನು ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ, ಮನೆ ಕೆಲಸ ಮಾಡ್ಕೊಂಡು ಇದ್ಬಿಟ್ಟಿದ್ದೆ. ಅದಾದಮೇಲೆ ಪಪ್ಪಂಗೆ ಕೂಡ ಕಾಲ್ ಮಾಡಿದ್ದೆ, ಪಪ್ಪ ಈ ಥರ ಪುಷ್ಯ ನಕ್ಷತ್ರ ಇದೆ, ಇವತ್ತು ಹೋಗಿ ಪಾಪುಗೂ ಮತ್ತು ಅಪ್ಪುಗೂ ಹೋಗಿ ಸ್ವರ್ಣಬಿಂದು ಪ್ರಾಶನ ಹಾಕ್ಸ್ಕೊಂಡು ಬರೋಣ ಬನ್ನಿ ಅಂತ ಅಂದ್ಬಿಟ್ಟು ಕಾಲ್ ಮಾಡಿದಾಗ ಪಪ್ಪ ಒಂದು 10 ನಿಮಿಷಕ್ಕೆಲ್ಲ ಬಂದೇ ಬಿಟ್ಟರು. ಸರಿ ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಆಮೇಲೆ ಪಪ್ಪನ ಜೊತೆ ಬಂದಿದ್ದಾಯಿತು. ಸೊ ತಿಂಡಿ ಕೂಡ ಮಾಡಿರಲಿಲ್ಲ, ಪಪ್ಪ ಡೈರೆಕ್ಟಾಗಿ ಮನೆಗೇ ಕರ್ಕೊಂಡು ಹೋದರು, ಅಲ್ಲೇ ತಿಂಡಿ ತಿನ್ನುವಂತೆ ಬಾ ಅಂತ ಅಂದ್ಬಿಟ್ಟು. ಅಯ್ಯೋ ಬಂಗಾರಿದ, ಬಂಗಾರಿ ನಗ ನೋಡ್ರಿ, ಬಂಗಾರಿ ಹುಡುಗಿದ ಮಿಠಾಯಿ. ಅಯ್ಯೋ ಪುಟಾಣಿ, ಏನವ್ವ ಏನವ್ವ ಏನು ಬಂಗಾರಿ? ಸೊ ಇಲ್ಲಿ ನಮ್ಮಪ್ಪ ನಾನು ಇಬ್ಬರು ಕೂಡ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ನಮ್ಮಮ್ಮ ಪಡ್ಡು ಮಾಡಿದರು, ಅವತ್ತು ಪಡ್ಡು ಹಾಕ್ಕೊಂಡು ಬರ್ತೀನಿ ಅಂತ ಮಮ್ಮಿ ಹೋದರು. ಸೊ ಇಲ್ಲಿ ನಾನು ನಮ್ಮಪ್ಪ ಏನು ಮಾತಾಡ್ತಾ ಇದ್ವಿ ಅಂತ ಅಂದರೆ, ನನ್ನ ತಂಗಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಲು ಅಲ್ವಾ. ಸೊ ವಿಡಿಯೋಸ್ ಏನೂ ಹಾಕ್ತಾಯಿಲ್ಲ, ಮಾನಿಟೈಸೇಷನ್ ಎಲ್ಲ ಬೇಗ ಆನ್ ಆಯಿತು, ಬಟ್ ನೋಡಿದ್ರೆ ವಿಡಿಯೋಸ್ ಏನೂ ಹಾಕ್ತಿಲ್ಲ ಅಂತ ಅಂದ್ಬಿಟ್ಟು ಪಪ್ಪ ಬೇಜಾರು ಮಾಡ್ಕೋತಾಯಿದ್ರು ಅದನ್ನು ಹೇಳ್ಕೊಂಡು. ಸೊ ನಾನು ಇನ್ನೇನು ಮಾಡೋಕ್ಕಾಗಲ್ಲ, ಪಾಪ ಅವಳದು ಬೆಳಗ್ಗೆ ಹೋದರೆ ಸಂಜೆ ಬರ್ತಾಳೆ, ಅವಳ ರೂಟೀನ್ ಕೂಡ ತುಂಬ ಬ್ಯುಸಿ ಆಗಿದೆ. ಇದ್ರ ಮಧ್ಯ ವಿಡಿಯೋಸ್ ಎಲ್ಲ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಅವಳಿಗೆ ಟೈಮ್ ಕೂಡ ಸಿಗ್ತಾ ಇಲ್ಲ ನನ್ನ ತಂಗಿಗೆ. ಹಾಗಾಗಿ ಬಿಡು, ಅವಳ ಕೈಲಿ ಆದಾಗ ಅವಳು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಇನ್ನು ನಮ್ಮಮ್ಮ ಕೂಡ ಪಡ್ಡು ಹಾಕ್ಕೊಂಡು ಬಂದರು. ತುಂಬಾ ಚೆನ್ನಾಗಿ ಮಮ್ಮಿ ಪಡ್ಡು, ದೋಸೆ, ಇಡ್ಲಿ ಇವೆಲ್ಲ ಮಾಡ್ತಾರೆ. ಸೊ ನನಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇನ್ನು ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ ಅಲ್ವಾ, ಟೈಮ್ ನೋಡಿದರೆ ಆಗಲೇ 12:30 ಆಗೋಗ್ಬಿಟ್ಟಿತ್ತು. ನಾನು ಟೈಮ್ ಸಹಿತ ನೋಡಿರಲಿಲ್ಲ ಎಷ್ಟಾಗಿದೆ ಏನು ಅಂತ, ನೋಡಿದ್ರೆ 12:30 ಟೈಮ್. ಸೊ ಇವಾಗ ತಿಂತಾಯಿದ್ದೀನಿ. ಇನ್ನು ಪಾಪು ಮಲ್ಕೊಂಡಿರಲಿಲ್ಲ, ಅವಳನ್ನ ಮಾತಾಡಿಸ್ಕೊಂಡು ನಾನು ತಿಂಡಿ ತಿಂತಾಯಿದ್ದೀನಿ.
ಇವಾಗ ನಾವೇನೇ ಮಾತಾಡ್ಸಿದ್ರು ಕೂಡ ರಿಯಾಕ್ಟ್ ಮಾಡ್ತಾಳೆ, ಸ್ಮೈಲ್ ಮಾಡೋದಾಗಿರ್ಬೋದು, ಅದಾದಮೇಲೆ ಸುಮ್ಮನೆ ನಮ್ಮ ಮುಖ ನೋಡೋದಾಗಿರ್ಬೋದು, ಈ ರೀತಿಯಾಗೆಲ್ಲ ಮಾಡ್ತಿರ್ತಾಳೆ. ಸೊ ನಾನು ಕೂಡ ಅವಾಗವಾಗ ಅವಳನ್ನೇನಾದರೂ ಮಾತಾಡಿಸ್ತಾ ಇರ್ತೀನಿ. ಇನ್ನು ಅಪ್ಪು ಇದ್ದರೆ ಅಂತೂ ತುಂಬ ಖುಷಿ ಅಂತ ಹೇಳ್ಬೋದು. ತುಂಬ ಸ್ಮೈಲ್ ಮಾಡ್ತಿರ್ತಾಳೆ ಅಪ್ಪು ಮಾತಾಡ್ಸಿದ್ರೆ. ಸೊ ನಾವು ಮಾತಾಡಿದಾಗ ಕಂಪ್ಯಾರಿಟಿವ್ಲಿ ಕಡಿಮೆ, ಅಪ್ಪು ಮಾತಾಡ್ಸಿದ್ರೇ ಜಾಸ್ತಿ ಅವಳು ಸ್ಮೈಲ್ ಮಾಡೋದು, ರಿಯಾಕ್ಟ್ ಮಾಡೋದು ಎಲ್ಲನೂ. ಸೊ ಅಪ್ಪು ಯಾವಾಗಲೂ ಹೇಳ್ತಿರ್ತಾನೆ, ಮಮ್ಮಿ ಯಾವಾಗ ಮಮ್ಮಿ ಮಾತಾಡ್ತಾಳೆ ಇವಳು, ಇನ್ನೂ ಎಷ್ಟು ದಿನ ಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂತ ಅಂದರೆ ರಿಯಾಕ್ಟ್ ಮಾಡ್ತಾ ಇರ್ತಾಳಲ್ವ, ಅವನಿಗೂ ಕೂಡ ಕ್ಯೂರಿಯಾಸಿಟಿಯಿಂದ ಕೇಳ್ತಾನೆ. ಯಾಕಂದರೆ ಅವನು ಕೂಡ ಚಿಕ್ಕ ಮಕ್ಕಳನ್ನ ನೋಡಿಲ್ಲ, ಅಷ್ಟು ಚಿಕ್ಕ ಚಿಕ್ಕ ಪಾಪು ಎಲ್ಲ ಯಾವಾಗ ಮಾತಾಡುತ್ತೆ ಏನೋ ಆ ಥರದ್ದೆಲ್ಲ ಅವ್ನಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕೇಳ್ತಿರ್ತಾನೆ. ನಾನು ಅದಕ್ಕೆ ನೀನು ಇದೇ ಥರ ಮಾತಾಡಿಸ್ತಾ ಇದ್ದರೆ ಅವಳು ಬೇಗ ಮಾತಾಡ್ತಾಳೆ, ನೀನು ಮಾತಾಡಿಸ್ತಾ ಇರು, ಜಾಸ್ತಿ ಮಾತಾಡ್ತಾರು ತಂಗಿ ಜೊತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಸೊ ಈ ರೀತಿ ಅಪ್ಪುಗೆ ಅಣ್ಣ ಅಂತ ಕರೆಸ್ಕೋಬೇಕು ಅಂತ ತುಂಬ ಇಷ್ಟ ಇದೆ. ಯಾವಾಗಲೂ ಕೂಡ ಏನಾದರೂ ಮಾತಾಡೋವಾಗ ಅವನೇ ಹೇಳ್ತಿರ್ತಾನೆ, ಅಪ್ಪು ಅಣ್ಣ ಅಂದರೆ ಇಷ್ಟನಾ, ಅಪ್ಪು ಅಣ್ಣ ಬೇಕಾ ನಿನಗೆ, ಅಪ್ಪು ಅಣ್ಣ ಹಾಗೆ ಮಾಡಬೇಕಾ, ಅಪ್ಪು ಅಣ್ಣ ಹೀಗೆ ಮಾಡಬೇಕಾ, ಆ ಥರ ಎಲ್ಲ ಕೇಳ್ತಿರ್ತಾನೆ. ಸೊ ತುಂಬ ಕ್ಯೂಟ್ ಅಂತಲೇ ಅನಿಸುತ್ತೆ. ಇನ್ನು ಅಪ್ಪು ಬಂದು ಪಪ್ಪನ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದ, ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಸಂಜೆ ಹಾಗೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನು ಜೀವನ್ಗೆ ಇವತ್ತು ಹಾಫ್ ಡೇ ಇರೋದ್ರಿಂದ ಅಲ್ವಾ, ಜೀವನ್ಗೆ ಡೈರೆಕ್ಟಾಗಿ ಅಮ್ಮನ ಮನೆಗೆ ಬರೋದಕ್ಕೆ ಹೇಳಿದೆ. ಇನ್ನು ನಾನು ಮನೆಗೆ ಬಂದಿದ್ದೇನೆ ಅಮ್ಮನ ಮನೆಗೆ 12:30 ಆಗಿತ್ತು. ಇನ್ನು ನಾನು ತಿಂಡಿ ತಿಂತಾಯಿದ್ದು, ಆಮೇಲೆ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹೇಗಿದ್ರು ಲೇಟ್ ಆಗುತ್ತೆ. ಸರಿ ಹೇಗಿದ್ರು ಆಫೀಸ್ ಮುಗಿಸ್ಕೊಂಡು ಇಲ್ಲೇ ಬಂದ್ಬಿಡಿ ಅಂತ ಹೇಳಿದೆ. ಅವರು 2 ಗಂಟೆ ಅಷ್ಟೊತ್ತಿಗೆಲ್ಲ ಮನೆಗೆ ಬರ್ತಾರಲ್ವ, ಹಾಗಾಗಿ. ಆಡಕ್ಕೋಗಿದ್ದ ಇಷ್ಟು ಬೇಗ ನೀನು ಆಡಕ್ಕೋಗಿದ್ದ ನೀನು ಇಲ್ಲೋಡ್ರಿ ಆಡಕ್ಕೋಗಿದ್ದ ಪಾರ್ಕಿಗೆ ಆಟ ಆಡ್ತಾವಳೆ. ಆಡಕ್ಕೋಗಿದ್ದ ಬಂಗಾರಿ ನೀನು ಏನು ಆಟ ಆಡ್ಕೊಂಬಂದವ ಪಾರ್ಕಲ್ಲಿ ನೀನು? ಹ್ಞೂ ಪಾರ್ಕಲ್ಲಿ ಹೋಗಿದ್ದ. ಚುಚ್ಚು ಕೊಟ್ರ ನಿಮಗೆ? ಚುಚ್ಚು ಕೊಡ್ತಾರೆ ಇರು, ಪಟ ಇರತ್ತ ಹಿಂಗೆ ಚಿಂಗ್ ಅಂತಾರೆ. ಹ್ಞೂ ಮೊನ್ನೆ ಹೌದು ಕಡೆ ತುಕೊಳಕ ಹಿಂಗೆ ಹಿಂಸೆ ಮಾಡ್ತಾನ ಅಣ್ಣ, ಹಿಂಸೆ ಮಾಡ್ತಾನ. ಏನು ಮಾಡ್ತಾನೆ? ಕಾಲು ಇಕ್ಕೊಂಡು ನೋಡು. ಅಣ್ಣ ಬಂದ್ರೆ ಖುಷಿನ ನಿಂಗೆ? ಅಣ್ಣನ ಇವನು. ಥರ ಇದ್ದೀನಿ. ತೋರಿಸು ಎಷ್ಟು ಸೊಪ್ಪು ತಗೊಂಡಿದ್ಯಾ? ಹೇಳು. ಈ ವಾರ ಎಲ್ಲ ಬರೀ ಸೊಪ್ಪೆ ತಿನ್ಸ್ಬಿಡು. ಬೆಳಗ್ಗೆ ನಾನು ಬಂದಿತ್ತು ಸೊಪ್ಪು ಮಾಡೋಣ ಅಂತ ಸೊಪ್ಪು ಬಂದಿದ್ದೆ. ಮನೆ ಬಾಗಿಲಿಗೆ ಬಂದಿತ್ತಲ್ಲ ಸೊಪ್ಪು ಅಂತ. ಏನು ಅಡಿಯೋ? ಎಲ್ಲ ಬಚ್ಚಿಬಿಟ್ಟೈತೆ. ಮನೆ ಹತ್ರನೇ ಸೊಪ್ಪು ಮಾರ್ಕೊಂಬಂದಿದ್ರು, ಹಾಗಾಗಿ ನಮ್ಮ ಅಮ್ಮನೂ ಕೂಡ ಒಂದಷ್ಟು ಸೊಪ್ಪುಗಳನ್ನೆಲ್ಲ ತೊಗೊಂಡ್ರು. ಇನ್ನು ನಮ್ಮ ಮನೆ ಹತ್ರ ಎಲ್ಲ ಈ ಥರ ಸೊಪ್ಪೆಲ್ಲ ಮಾರ್ಕೊಂಡು ಬರೋದಿಲ್ಲ, ಹಾಗಾಗಿ ನಾನು ನನಗೆ ಎಷ್ಟು ಬೇಕು ಸೊಪ್ಪುಗಳನ್ನ ಇಲ್ಲೇ ತೊಗೊಂಡ್ಬಿಟ್ಟೆ. ನಾನೊಂದು 2 ಕಟ್ಟು ಮೆಂತ್ಯ ಸೊಪ್ಪು, 2 ಕಟ್ಟು ಸಬ್ಸಿಗೆ ಸೊಪ್ಪು, 2 ಕಟ್ಟು ಕೊತ್ತಂಬರಿ ಸೊಪ್ಪು ಈ ರೀತಿಯಾಗಿ ತೊಗೊಂಡೆ. ಎಲ್ಲನೂ ಇಲ್ಲೇ ಬಿಡಿಸ್ಬಿಟ್ಟು ಆಮೇಲೆ ಮನೆಗೆ ತೊಗೊಂಡೋಗಿದ್ದಾಯಿತು. ಇನ್ನು ಜೀವನ್ ಕೂಡ ಆಫೀಸಿಂದ ಬಂದಮೇಲೆ ಅಲ್ಲೇ ಬಂದರು ಡೈರೆಕ್ಟಾಗಿ. ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ದು, ಅದಾದಮೇಲೆ ಒಂದು ಸಂಜೆ ಹಾಗೆ ನಾವು ಕೂಡ ಮನೆಗೆ ಹೊರಟ್ವಿ. ಇನ್ನು ನಮ್ಮ ಮನೆಯಲ್ಲೂ ಒಂದು ಸ್ವಲ್ಪ ಇವತ್ತು ಕೆಲಸ ಎಲ್ಲ ಇತ್ತು, ಅದನ್ನು ನನ್ನ ತಮ್ಮನಿಗೆ ಮುಂಚೆನೇ ಹೇಳಿದ್ದೆ. ಏನು ಕೆಲಸ ಅಂತ ಅಂದರೆ, ನನಗೆ ಈ ಕಡೆ ನಮ್ಮದು ಡೈನಿಂಗ್ ಹಾಲ್ ಕಡೆ ಏನು ಕಿಟಕಿ ಇದೆ ಅಲ್ಲಿ ನಾವು ಕಟನ್ ರಾಡ್ನ ಹಾಕಿರಲಿಲ್ಲ, ಬಿಡು ಏನು ನೆಸಸರಿ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ವಿ. ಸೊ ಇವಾಗ ಅನ್ನಿಸ್ತು ಯಾಕೋ ಹಾಕೋಣ ಅಂತ ಅಂದ್ಬಿಟ್ಟು, ಹಾಗಾಗಿ ನನ್ನ ತಮ್ಮನಿಗೆ ಹೇಳಿಬಿಟ್ಟು ಆ ಕಟನ್ ರಾಡ್ಗೆ ಅದು ಏನು ಬರುತ್ತೆ ಅಲ್ವಾ, ಅಂದರೆ ಹೋಲ್ಡರು, ಅದನ್ನ ಮನೆಯಲ್ಲಿ ಆಲ್ರೆಡಿ ಇತ್ತು, ಅದನ್ನು ಫಿಕ್ಸ್ ಮಾಡಿಸ್ಕೊಳ್ತಾ ಇದ್ದೀನಿ. ಇಂಥದನ್ನೆಲ್ಲ ಮಾಡು ಅಂದರೆ ಚೆನ್ನಾಗಿ ಮಾಡಿಕೊಡ್ತಾನೆ ನನ್ನ ತಮ್ಮ. ಸೊ ಇವಾಗ ನೋಡ್ಬೋದು ಅವನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ತಾ ಇದ್ದಾನೆ. ಇನ್ನು ನಾನು ನನ್ನ ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಇತ್ತು, ಅದನ್ನು ಮಾಡ್ಕೊಳ್ತಾ ಇದ್ದೆ. ಏನಂತಂದರೆ ಪಾತ್ರೆಗಳೆಲ್ಲ ಸಿಂಕಲ್ಲಿ ಬೆಳಗ್ಗೆ ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಕಸ ಗುಡಿಸಿ ಮನೆ ಒರೆಸಿದ್ದೆ, ಹೊರಗಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡ್ತಾಯಿದ್ದೆ. ಅಷ್ಟೊತ್ತಿಗೆ ಪಪ್ಪ ಬಂದರು. ಇನ್ನು ಟೈಮ್ ಆಯಿತು, ಇನ್ನೂ ರೆಡಿ ಆಗಿಲ್ವಾ ಅಂತ ಅಂದ್ಬಿಟ್ಟು ಅಂದ್ರಲ್ಲ ಅಂದ್ಬಿಟ್ಟು ನಾನು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ರೆಡಿಯಾಗಿ ಪಾಪುನ ಮತ್ತು ಅಪ್ಪನ ಕರ್ಕೊಂಡು ಹೊರಟಿದ್ದಾಯಿತು. ಇನ್ನು ಸಿಂಕಲ್ಲಿ ಇದ್ದಿದ್ದ ಪಾತ್ರೆಗಳು ಹಾಗೇ ಇತ್ತು. ಸರಿ ಅದನ್ನೆಲ್ಲ ಬೇಗ ಕೆಲಸ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಸಿಂಕಲ್ಲಿ ಇದ್ದಿದ್ದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೆ. ಇನ್ನು ಜೀವನ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಂಜೆ ಪೂಜೆ ಮಾಡ್ತಾರೆ. ಅವ್ರು ಎವ್ರಿ ಸ್ಯಾಟರ್ಡೇ ಪೂಜೆ ಅಂತೂ ಮಿಸ್ ಮಾಡಲ್ಲ, ಸೊ ಅವರೇ ಪೂಜೆ ಮಾಡೋದು.
ಇನ್ನು ನಾನು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಪಾಪು ಕೂಡ ಎದ್ಬಿಟ್ಟು ಅಳ್ತಿದ್ಲು. ಜೀವನ್ನೇ ಎತ್ಕೊಂಡು ಇವಾಗ ಸಮಾಧಾನ ಮಾಡ್ತಾ ಇದ್ದಾರೆ. ಮತ್ತು ಅವರು ಕೂಡ ಆಫೀಸ್ ಯೂನಿಫಾರ್ಮ್ನ ಸ್ಟಿಚ್ ಮಾಡಿಸಿದ್ರು. ಅದನ್ನು ತೊಗೊಂಡು ಬಂದು ಇವಾಗ ಮೆಷರ್ಮೆಂಟ್ ಎಲ್ಲ ಸರಿ ಇದೆಯಾ ಅಂತೆಲ್ಲ ಹಾಕೊಂಡು ನೋಡ್ತಿದ್ದು. ಅಷ್ಟೊತ್ತಿಗೆ ಪಾಪು ಎದ್ಲಲ್ಲ. ಸೊ ಹಾಗಾಗಿ ಪಾಪುನ ಎತ್ಕೊಂಡು ಇವಾಗ ಸಮಾಧಾನ ಮಾಡ್ತಾ ಇದ್ದಾರೆ. ನಂದು ಕೂಡ ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಆಯಿತು. ನನ್ನ ತಮ್ಮನೂ ಕೂಡ ಅದೇನು ಕಟನ್ ರಾಡ್ ಫಿಕ್ಸ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದು ಆಯಿತು. ಸೊ ಆಲ್ಮೋಸ್ಟ್ ಏನೆಲ್ಲ ಇತ್ತು ಎಲ್ಲನೂ ಕೂಡ ಈ ಥರ ಇದ್ದರೆ ಬಂದು ಮಾಡಿಕೊಡ್ತಾನೆ. ಜೊತೆಗೆ ಆಗಲ್ಲ ಮಾಡಲ್ಲ ಆ ಥರ ಎಲ್ಲ ಹೇಳಲ್ಲ, ಮಾಡಿಕೊಡ್ತಾನೆ. ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡು ಕೊಡ್ತಾನಲ್ಲ ಅಂತ. ಜೀವನ್ ಏನಂದರೆ ನಾನು ಹೇಳ್ದಾಗ ಆವಾಗಿಂದ ಅವಾಗ ಮಾಡ್ಕೊಡಲ್ಲ, ಮಾಡ್ತಾರೆ ಬಟ್ ತುಂಬ ಲೇಟ್. ಬಟ್ ಚಿಂಟು ಹಾಗಲ್ಲ, ಅವನೇನಾರ ಬಂದಾಗ ಹೇಳಿದ್ರೆ ಮಾಡ್ಕೊಂಡು ಕೊಟ್ಬಿಡ್ತಾನೆ. ಇವಾಗ ಮಾಡಿದ್ದಾಯಿತು ಎಲ್ಲನೂ. ಇನ್ನು ಕಟನ್ಸ್ ಏನು ಹಾಕಬೇಕು ಅದನ್ನು ಕೂಡ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡು ಬರೋದಕ್ಕೆ ಅಂತ ಹೋದ ಕಟನ್ಸು. ಫಸ್ಟ್ ಯಾವುದು ಹಳೆ ಮನೆಯಲ್ಲಿ ಯೂಸ್ ಮಾಡ್ತಿದ್ವಲ್ಲ ಅದೊಂದು ಕಟನ್ ಹಾಗೇ ಇತ್ತು. ಸದ್ಯಕ್ಕಿರಲಿ, ಯಾವಾಗಾದರೂ ಡಿಮಾರ್ಟ್ಗೆ ಹೋದಾಗ ಸೇಮ್ ನಾನು ಹಾಲ್ಗೆ ಯಾವ ಕಟನ್ಸ್ ಎಲ್ಲ ಹಾಕಿದ್ದೀನಲ್ಲ ಅದೇ ಪ್ಯಾಟರ್ನಲ್ಲಿ ತೊಂದರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಇದ್ದಿದ್ದೇ ಕಟನ್ನ ಹಾಕ್ತಾಯಿದ್ದೀವಿ. ಇನ್ನು ಹೇಗಿದ್ರೂ ಕೂಡ ಸಂಜೆ ಬೇರೆ ಆಗಿತ್ತಲ್ವ, ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಜೀವನ್ ಆಮೇಲೆ ಚಿಂಟು ಇಬ್ಬರೂ ಕೂಡ ಕೇಳಿದೆ ಕಾಫಿ ಬೇಕಾ ಅಂತ. ಅವರು ಬೇಕು ಅಂತ ಹೇಳಿದ್ರು. ಸರಿ ಅಂತ ಎಲ್ಲರಿಗೂ ಸೇರಿಸಿ ಇವಾಗ ಕಾಫಿನ ಮಾಡ್ತಾಯಿದ್ದೀನಿ. ಇನ್ನೂ ನಾನು ಅವತ್ತಿನ ದಿನ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ನ ತರಿಸಿದ್ದೆ. ಸೊ ಇವಾಗ ಅದಕ್ಕೆ ಅಂತೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಇನ್ನು ಇಲ್ಲಿ ಜೀವನ್ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಎಲ್ಲನೂ ಬಿಡಿಸಿ ರೆಡಿ ಮಾಡ್ಕೊಂಡು ಕೊಟ್ಟರು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಶ್ವಲ್ ಆಗಿ ನಾವು ಒಂದೊಂದು ಸಲ ಹೊರಗಡೆಯಿಂದನೇ ತಂದುಬಿಡ್ತೀವಿ. ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಈಗ ಏನಂತಾರೆ ಸಡನ್ನಾಗಿ ಈಗ ಎಗ್ ರೈಸ್ ಮಾಡಬೇಕು ಆ ಥರದ್ದೆಲ್ಲ ಅಂತ ಅಂದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತರಿಸಿ ಇಟ್ಕೊಳ್ತಾ ಇದ್ದೆ, ಅದನ್ನೇ ಯೂಸ್ ಮಾಡ್ಕೊಳ್ತಿದ್ದೆ. ಈ ಹಿಂದಿನ ದಿನ ಜೀವನ್ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸನ್ನು ನೋಡಿದ್ರಂತೆ, ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ತಾರೆ, ಎಷ್ಟು ಹೈಜಿನಿಕ್ಕಾಗಿ ಮಾಡ್ತಾರೆ ಅಂತೆಲ್ಲ ನೋಡಿಬಿಟ್ಟು ವಿಡಿಯೋನ ತೋರಿಸ್ತಾ ಇದ್ರು. ಸೊ ನೋಡು ಈ ಥರ ಎಲ್ಲ ಮಾಡ್ತಾರೆ, ಸೊ ಬೇಡ ಇನ್ಮೇಲಿಂದ ಹೊರಗಡೆ ಆದಷ್ಟು ತೊಗೊಂಬರೋದನ್ನು ಕಡಿಮೆ ಮಾಡೋಣ, ಮನೆಯಲ್ಲೇ ಮಾಡ್ಕೊ ಅಂತ ಅಂದ್ಬಿಟ್ಟು ಒಂದಷ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ತೊಗೊಂಬಂದ್ಬಿಟ್ಟಿದ್ರು ಬೆಳಗ್ಗೆ ಚಿಕನ್ ತೊಗೊಂಬರೋದಕ್ಕೆ ಹೋದಾಗ. ಸರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾವೇ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೀಗೆ ಎಲ್ಲನೂ ಬಿಡಿಸಿ ರೆಡಿ ಮಾಡಿಬಿಟ್ಟು ಕೊಟ್ಟರು. ಅದಾದಮೇಲೆ ನಾನು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕೆ ಎಷ್ಟೊತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಜಸ್ಟ್ ಒಂದು 2 ಮಿನಿಟ್ಸಲ್ಲೆಲ್ಲ ಪೇಸ್ಟ್ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಫ್ರಿಜ್ಜಲ್ಲಿ ಅದನ್ನೊಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ರುಬ್ಬಿ ಎತ್ತಿಟ್ಕೊಂಡಿದ್ದಾಯಿತು. ಇನ್ನೂ ಒಂದು ಸ್ವಲ್ಪ ಗ್ರಾಸರೀಸ್ ಎಲ್ಲ ಏನು ತೊಗೊಂಬರ್ಬೇಕಾಗಿತ್ತು ಈ ಮಂತದ್ದು ಇನ್ನೂ ತೊಗೊಂಡು ಬಂದಿರಲಿಲ್ಲ. ಮನೆಯಲ್ಲಿ ಅಕ್ಕಿ ಕೂಡ ಖಾಲಿ ಆಗಿಬಿಟ್ಟಿತ್ತು. ಜೀವನ್ ಹೇಗಿದ್ರು ಇವತ್ತು ಸಂಡೇ ಅಲ್ವಾ, ಬೈ ಈವ್ನಿಂಗ್ ಹೋಗಿ ತೊಗೊಂಬರ್ತೀನಿ ಬಿಡು ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ರೈಸ್ ಇತ್ತು. ಅದಾದಮೇಲೆ ಸ್ವಲ್ಪ ಜೀರಾ ಸಾಂಬಾರ್ ರೈಸು ಅದೆಲ್ಲ ಇತ್ತಲ್ಲ ಅದರಲ್ಲಿ ಮ್ಯಾನೇಜ್ ಮಾಡಿದ್ದಾಯಿತು. ಆಮೇಲೆ ನನ್ನ ತಂಗಿನೂ ಕೂಡ ಹೀಗೆ ಕಾಲ್ ಮಾಡಿದ್ಲು. ಅವಳ ಹತ್ರ ಮಾತಾಡಿಕೊಂಡು ನಾನು ಈ ಕಡೆ ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಸೊ ನನ್ನ ತಂಗಿ ಕಾಲ್ ಮಾಡಿದ್ಲಲ್ಲ, ಅವಳು ಇವತ್ತು ಆಫೀಸ್ಗೆ ಹೋಗಿದ್ಲು, ಇವತ್ತು ಅವಳಿಗೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಏನೂ ನಾನು ತೊಗೊಂಡು ಹೋಗಿಲ್ಲ ಬಾಕ್ಸ್ನ. ಏನು ಮಾಡ್ತಿದ್ಯಾ ಅಂತ ಕೇಳಿದ್ಲು. ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂತ ಹೇಳ್ದೆ. ಅವಳು ಸರಿ ಆಯಿತು ನನಗೂ ಕಳಿಸ್ಕೊಡ್ತೀಯಾ ಅಂತ ಹೇಳಿದ್ಲು. ಸರಿ ಆಯಿತು ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಅವಳಿಗೂ ಕೂಡ ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಅವಳು ಆಫೀಸ್ಗೆ ಕೊಟ್ಟು ಕಳಿಸ್ದೆ. ಸೊ ಈ ರೀತಿಯಾಗಿ ಆಯಿತು. ಸಂಡೇ ಕೂಡ ಕೆಲ್ಸಕ್ಕೆ ಹೋಗಬೇಕು ಅಂತಂದರೆ ಒಂಥರ ಬೇಜಾರು. ಅದರಲ್ಲೂ ಕೂಡ ಇವಾಗ ಲಕ್ಕಿನ ಬಿಟ್ಟು ಹೋಗಬೇಕಲ್ಲ, ಅದು ಇನ್ನೊಂದು ಥರ ಬೇಜಾರು ಅಂತಲೇ ಹೇಳ್ಬೋದು ಅವಳಿಗೆ. ಏನೇ ಆಗಲಿ ಅಲ್ವಾ, ಇಷ್ಟು ಬೇಗ ಪಾಪುನ ಬಿಟ್ಟು ಕೆಲ್ಸಕ್ಕೆ ಹೋಗೋದು ಅವಳಿಗೂ ಕೂಡ ತುಂಬ ಕಷ್ಟ ಅಂತ ಅನಿಸುತ್ತೆ. ಬಟ್ ಆಲ್ಸೋ ಹೋಗಲೇಬೇಕು, ಕಮಿಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ನಿಜವಾಗ್ಲೂ ಅದೊಂದು ವಿಷಯಕ್ಕೆ ನನ್ನ ತಂಗಿಗೆ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಏಕೆಂತಂದರೆ ಒಂದಷ್ಟು ಕಮಿಟ್ಮೆಂಟ್ಸ್ನ ಅವಳು ಇಟ್ಕೊಂಡು ಅದು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗಿರ್ಬೋದು. ಆಮೇಲೆ ಅದು ಮ್ಯಾಂಡೇಟ್ರಿ ಹೋಗಲೇಬೇಕು. ಮುಂದೆ ಅವ್ನ ಲೈಫಿಗೋಸ್ಕರನೂ ಕೂಡ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಅವಳು ಕಷ್ಟಪಟ್ಟೆಲ್ಲ ಮಾಡ್ತಿದ್ದಾಳಲ್ಲ, ಅದೇ ಒಂಥರ ಖುಷಿ ಅಂತ ಹೇಳ್ಬೋದು. ಇನ್ನು ಲಕ್ಕಿ ಬಗ್ಗೆ
ಬಗ್ಗೆ ಹೇಳಬೇಕು ಅಂತ ಅಂದರೆ ಸುಮಾರು ಜನ ಕೇಳ್ತಿರ್ತೀರಾ ನೀವು ಯಾವಾಗ ಪಾಪು ಫೇಸ್ನ ರಿವೀಲ್ ಮಾಡ್ತೀರಾ ಅಂತಲ್ಲ ಅಂದ್ಬಿಟ್ಟು. ಸೊ ನನ್ನ ತಂಗಿನೂ ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾಳಲ್ವ, ಖಂಡಿತ ಅವಳು ಕೂಡ ಫ್ಯೂಚರ್ ಅವಳ ವ್ಲಾಗ್ಸಲ್ಲಿ ಪಾಪು ಫೇಸ್ನ ರಿವೀಲ್ ಮಾಡ್ತಾಳೆ ಆದಷ್ಟು ಬೇಗ ಅಂತಲೇ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅವ್ರ ಮನೆಯಲ್ಲೂ ಕೂಡ ಪರ್ಮಿಷನ್ ಕೊಡಬೇಕಲ್ವ ಪಾಪು ಫೇಸ್ನ ರಿವೀಲ್ ಮಾಡೋದಕ್ಕೆ. ಹಾಗಾಗಿ ನಾನೇನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಯಾವಾಗಾಗುತ್ತೆ ಅವಳು ಪಾಪು ಫೇಸ್ನ ರಿವೀಲ್ ಮಾಡ್ತಾಳೆ. ಇನ್ನು ಅವಳ ಹತ್ರ ಮಾತಾಡಿಕೊಂಡೆ ನಾನು ಬೇಗ ನನ್ನ ಅಡುಗೆ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ನನಗೆ ವಾರಕ್ಕೆ ಏನೆಲ್ಲ ಗ್ರಾಸರೀಸ್ ಬೇಕು, ಹಾಗೆಯೇ ಏನೆಲ್ಲ ತರಕಾರಿ ಬೇಕು ಅದನ್ನೆಲ್ಲ ನೋಡಿಕೊಂಡು ಸಂಡೇನೇ ಆದಷ್ಟು ಬುಕ್ ಮಾಡ್ಕೊಂಬಿಡ್ತೀನಿ. ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಎಲ್ಲ ಬೇಕು ಅಂತಂದರೆ ಆರ್ಡರ್ ಮಾಡ್ಕೊತೀನಿ. ಬಟ್ ಏನಾದರೂ ಕಂಪ್ಲೀಟಾಗಿ ತುಂಬ ಖಾಲಿಯಾಗಿ ಹೋಗ್ಬಿಟ್ಟಿದೆ ಮನೆಯಲ್ಲಿ, ಇದು ಅವಶ್ಯಕತೆ ಇದೆ ಅಂತ ಅಂದಾಗ ಅದನ್ನೆಲ್ಲ ನಾನು ಸಂಡೇನೇ ಏನು ಬೇಕು ಎಲ್ಲನೂ ಜೀವನ ಹತ್ರ ತರಿಸ್ಕೊಂಡು ಬಿಡ್ತೀನಿ. ಆದಷ್ಟು ಅವರು ಹೋಗಿ ಹೊರಗಡೆ ತೊಗೊಂಬರ್ತಾರೆ. ಇಫ್ ಇನ್ ಕೇಸ್ ಆಗಲಿಲ್ಲ ಅಂತ ಅಂದರೆ ಝೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಡ್ತಾರೆ. ಸೊ ಈ ರೀತಿ ಇನ್ನು ಇವತ್ತಿನ ಕೆಲಸಗಳೆಲ್ಲ ಕೂಡ ತುಂಬಾ ಲೇಟಾಗಿ ಹೋಗ್ತಾ ಇತ್ತು. ನಮ್ದು ಏನಿರುತ್ತೆ ಮನೆ ಕೆಲಸಗಳು ಎಲ್ಲನೂ ನಾನು ಜಾಸ್ತಿ ಏನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಸಂಡೇ ಹೊತ್ತು ಆರಾಮಾಗಿರೋಣ ಅಂತ ಅಂದ್ಬಿಟ್ಟು ಇದ್ಬಿಡ್ತೀನಿ. ಇವಾಗ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಆ ಥರದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆ ಸಂಡೇ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಆದಷ್ಟು ಅವತ್ತಿನ ದಿನ ಆ ಕೆಲಸಗಳಿಗೆ ರಜಾ ಕೊಟ್ಬಿಟ್ಟು ಏನು ಮೇಯ್ನಾಗಿ ಪಾತ್ರೆ ತೊಳೆಯೋ ಕೆಲಸ ಅದೆಲ್ಲ ಇರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ. ಇನ್ನು ಆರಾಮಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತೀವಿ ಅಷ್ಟೇನೆ. ಬಂದಿರೋ ಹೋಗಿ ಮೇಲ್ಗಡೆ ಒಂದು ಡ್ರೆಸ್ ಎತ್ಕೊಂಡ್ ಹೋಗೋಳು, ಬಟ್ಟೆ ಎತ್ಕೊಂಡ್ ಹೋಗೋದು. ಸೊ ಮಧ್ಯಾಹ್ನ ನಾನೇನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ನಾವು ಊಟ ಮಾಡಿಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಸಂಜೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫೈನಲಿ ಜೀವನ್ಗೆ ಹೇಳಿಬಿಟ್ಟು ಒಂದು ಸ್ವಲ್ಪ ಈ ಕೃಷ್ಣ ಕೆಳಗಡೆ ಏನಿದೆ ಅಲ್ಲಿ ಗ್ರಾಸ್ ಮ್ಯಾಟ್ ಹಾಕೊಂಡು ಕೊಟ್ಬಿಡಿ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಇವಾಗ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ತೊಗೊಂಡು ಬಂದುಬಿಟ್ಟು ಒಂದು ಸ್ಟೂಲ್ನ ಕೃಷ್ಣನ ತೊಗೊಂಡು ಅದ್ರ ಮೇಲೆ ಇಡ್ತಾ ಇದ್ದಾರೆ. ಸಖತ್ ವೆಯ್ಟ್ ಇದೆ ಕೃಷ್ಣ ಮಾತ್ರ. ನಾವು ಅಂದ್ಕೊಳ್ತೀವಿ ಇದೇನು ವೆಯ್ಟ್ ಇಲ್ಲ ಆರಾಮಾಗಿ ಎತ್ಬಿಡ್ಬೋದು ಅಂತ, ತುಂಬ ವೆಯ್ಟ್ ಇದೆ. ಇದು ವೆಯ್ಟ್ ಇರೋ ಕಾರಣನೇ ನಾನು ಈ ಕೆಲಸನ ಮಾಡೋದಕ್ಕೆ ಹೋಗಿಲ್ಲ. ಅದಕ್ಕಾಗಿ ನಾನು ಜೀವನ ಮೇಲೆ ಡಿಪೆಂಡ್ ಆಗಿದ್ದಿದ್ದು ಇಷ್ಟು ದಿನ, ನೀವೇ ಮಾಡಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ಕೃಷ್ಣನ ಎತ್ತಿಟ್ಬಿಟ್ಟು ಗ್ರಾಸ್ ಮ್ಯಾಟ್ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. ಕೃಷ್ಣನ ತೆಗೆದ್ಬಿಟ್ಟು ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಅದೇನೋ ವೈಟ್ ಇದ್ರ ಥರ ಆಗಿತ್ತು, ಕರೆ ಥರ. ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅದೇನಿದೆ ಗ್ರಾಸ್ ಮ್ಯಾಟ್ ಹಾಕ್ತೀನಿ ಅಂತ ಹೇಳಿದ್ರು. ಇನ್ನು ಪಾಪುನು ಕೂಡ ಮಲ್ಕೊಂಡಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾವು ಈ ಕೆಲಸನ ಮಾಡ್ಕೊಳ್ತಾ ಇದ್ವಿ. ಅಪ್ಪು ಅಂತೂ ಇರಲಿಲ್ಲ. ಅಪ್ಪು ನಮ್ಮ ಅಪ್ಪನ ಮನೆಗೆ ಹೋಗಿದ್ದ. ಮಧ್ಯಾಹ್ನ ಪಪ್ಪ ಬಂದಿದ್ದರು ಹಲಸಿನಣ್ಣು ತೊಗೊಂಡು. ಸೊ ಅಲ್ಲಿಗೆ ಹೋದ ಪಪ್ಪನ ಜೊತೆ. ಇವತ್ತು ಆಗ್ತಿರ್ಲಿಲ್ಲ, ಫೈನಲಾಗಿ ಹೇಳಿದ್ಮೇಲೆ ಆಗ್ತಾ ಇರೋದು. ನೋಡ್ತೀನಿ. ಇದು ಆ್ಯಕ್ಚುಲಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮ್ಯಾಟು ಆರಾಮಾಗಿ ಕೊಡ್ಬೋದಲ್ಲ. 250 ರುಪೀಸು ಏನೋ ಕೊಟ್ಟಿದ್ದಕ್ಕೆ ನಾನು ಆರಾಮಾಗಿ ಕೊಡ್ಬೋದು. ಬಟ್ ಏನಂದರೆ ನಾವು ಬಾಲ್ಕನಿಗೆ ಹಾಕಿದ್ದೀವಲ್ಲ ಆ ಥರ ಕ್ವಾಲಿಟಿ ಅಲ್ಲ ಇದು ಅಲ್ಲ. ತಿಕ್ಕೂ ಇಲ್ಲ ಮತ್ತು ಗ್ರಾಸ್ ಉದ್ದನೂ ಇಲ್ಲ ಅಲ್ವಾ.
ಈ ಒಂದು ಗ್ರಾಸ್ ಮ್ಯಾಟ್ನ ನಾನು ಮೀಶೋನಲ್ಲಿ ತೊಗೊಂಡಿದ್ದು 252 ರುಪೀಸ್ ಏನೋ ಆಗಿತ್ತು. ಅಂದರೆ ಆ ಒಂದು ಪ್ರೈಸಿಗೆ ನಿಜ ವರ್ತ್ ಅಂತಲೇ ಹೇಳ್ಬೋದು. ಏಕೆಂತಂದರೆ ನಾನು ಹೊರಗಡೆ ಕೂಡ ಕೇಳಿದ್ದೆ, ಸೇಮ್ ಮ್ಯಾಟ್ ಏನಿದೆ ಲೆಂತ್ ಮತ್ತು ಸೇಮ್ ಅದು ಗ್ರಾಸ್ ಏನು ಬರುತ್ತೆ ಸೇಮ್ ಇದೇ ಥರನೇ ಇತ್ತು. ಅವ್ರು ಅದಕ್ಕೆ 600 ರುಪೀಸ್ ಹೇಳಿದರು. ಸುಮ್ಮನೆ ವೇಸ್ಟ್ ಅಂತ ಅನಿಸಿತ್ತು. ಬಟ್ ಇಲ್ಲಿ ಮೀಶೋನಲ್ಲಿ ನಿಜ ಬೆಸ್ಟು, ತೊಗೋಬೋದು ಆರಾಮಾಗಿ. ಈ ರೀತಿಯಾಗಿ ಏನಾದರೂ ಈ ಟೇಬಲ್ ಮೇಲೆಲ್ಲ ಹಾಕೋಕ್ಕೆ ಆಗಿರ್ಬೋದು, ಮತ್ತು ಕಿಚನಿಗೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ಒಂದು ಕಿಚನ್ ರ್ಯಾಕ್ಗೆ, ಸೊ ಆ ರೀತಿಯಾಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗೂ ಕೂಡ ಕಾಣಿಸುತ್ತೆ. ಸೊ ನನಗೆ ನಿಜ ವರ್ತ್ ಬೈಯಿಂಗ್ ಅಂತಲೇ ಅನ್ನಿಸ್ತು. ಇವಾಗ ಜೀವನ್ ಏನಿದೆ ಮ್ಯಾಟ್ನ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಪಾಪುನೂ ಕೂಡ ಅಳ್ತಿದ್ಲು. ಸರಿ 1 ನಿಮಿಷ ಅಂತ ಅಂದ್ಬಿಟ್ಟು ಹೋಗಿ ಪಾಪುನ ಕರ್ಕೊಂಡು ಹಾಗೆ ಬಂದು ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಓಕೆ ಅಲ್ಲ ನೀನು ಫ್ಲೂಟ್ ಹಿಡಿಬೇಡ. ಫ್ಲೂಟೇ ಇಟ್ಕೋಬೇಕು. ಯಾರು ಹೇಳಿದ್ದು ನಿಂಗೆ? ಅವರೇ ಹೇಳಿದ್ದಿಲ್ಲ, ಐರನ್ ಇದು ಅಲ್ಲ. ನೀನು ಸುಮ್ಮನೆ ಇದನ್ನ ಇಟ್ಕೋ, ಏನು ಕೃಷ್ಣನ ಇಟ್ಕೊಂಡೆತ್ತು. ಕೃಷ್ಣ ಪರಮಾತ್ಮ ಇವಾಗ ಒಂದು ಸೆಟಲ್ಮೆಂಟ್ ಕೊಟ್ಟರು ನಿಂಗೆ. ಏನಿಲ್ಲ, ನಾನೇ ಹೇಳಿ ಒಂಚೂರು ಈ ಕಡೆಗೆ ಬರ್ಬೇಕು ಕೃಷ್ಣ ಅನ್ಸುತ್ತೆ ನೋಡು. ಸ್ವಲ್ಪ ಆ ಕಡೆಗೆ ಹೋಗೋರೆ, ಈ ಕಡೆ. ಸರಿ ಇಡು, ನವಿಲ್ ಕೆರೆ ಇಡು. ಕೆಳಗಡೆ ಇಡು. ಅದಿಡು. ನಾನು ಎಷ್ಟು ಸೊ ಫೈನಲಿ ಕೃಷ್ಣನ ಹತ್ರ ಗ್ರಾಸ್ ಮ್ಯಾಟ್ ಹಾಕಿದ್ರು. ಇವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ದಿನದಿಂದ ಆಲ್ಮೋಸ್ಟ್ ಹೇಳಬೇಕಂತ ಅಂದರೆ 1 ವರ್ಷ 3 ತಿಂಗಳಿಂದ ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ಗ್ರಾಸ್ ಮ್ಯಾಟ್ ಹಾಕಬೇಕು ಅಂತ. ಸೊ ಫೈನಲಿ ಗ್ರಾಸ್ ಮ್ಯಾಟ್ ತರಿಸಿದ್ದು 1 ತಿಂಗಳ ಮೇಲೆ ಆಯಿತು. ಇವಾಗ ಹಾಕ್ಕೊಟ್ಟಿದ್ದಾರೆ, ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನವಿಲ್ಗರಿ ಯಾಕೋ ಫಸ್ಟಿಗೆ ಸರಿಯಾಗಿ ಇಡೋದಕ್ಕೆ ಆಗ್ತಿರ್ಲಿಲ್ಲ, ಆಮೇಲೆ ಜೀವನ ಸರಿಯಾಗಿತ್ತು. ಸೊ ಫೈನಲ್ ಆಗಿ ಓವರಾಲ್ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೆಲ್ಲೋ ಒಂದ್ಸಲಿ ನಿನ್ನ ಹತ್ರ ಮಾಡ್ಸೋ ಕೆಲಸ ಎಲ್ಲ ಮಾಡಿಸ್ಬಿಡ್ಬೇಕು, ಆಮೇಲೆ ಮತ್ತೆ ಸಿಕ್ಕಲ್ಲ ನೀನು. ಸೊ ಫೈನಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಗ್ರಾಸ್ ಮ್ಯಾಟ್ ಎಲ್ಲ ಹಾಕಿದ ಮೇಲಂತೂ ಈ ಒಂದು ಕಂಪ್ಲೀಟ್ ಏರಿಯಾ ಲುಕ್ಕೇ ಚೇಂಜ್ ಆಯಿತು. ಸೊ ಕೃಷ್ಣನ ಕೂಡ ಈ ರೀತಿಯಾಗಿ ಈ ಒಂದು ಜಾಗದಲ್ಲಿ ಇಟ್ಟಿದ್ದಾಯಿತು. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ದಿನದಿಂದ ಅಂದ್ಕೊಂಡು ಈ ಕೆಲಸ ಮಾಡಬೇಕು ಅಂತ ಫೈನಲಿ ಮಾಡಿದ್ದೀವಿ. ಕಂಪ್ಲೀಟಾಗಿ ಫಸ್ಟೇ ಹೇಳಿದಾಗೆ ಈ ಒಂದು ಏರಿಯಾ ಲುಕ್ಕೇ ಚೇಂಜ್ ಆಯಿತು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.